ಸಚಿವ ಸಂಪುಟದ ಪುನರ್ರಚನೆ ವೇಳೆ ನನ್ನನ್ನ ಪರಿಗಣಿಸುತ್ತಾರೆ. ಸಿಎಂ ಡಿಸಿಎಂ ಇಬ್ರು ನನ್ನನ್ನ ಪರಿಗಣಿಸೋ ವಿಶ್ವಾಸ ಇದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸಂಪುಟದ ಪುನರ್ರಚನೆಯೋ ನಾಯಕತ್ವ ಬದಲಾವಣೆ ಆಗತ್ತೋ ಈ ಪ್ರಶ್ನೆ ಶಾಸಕರಾಗಿ ಉತ್ತರ ಕೊಡೋದಕ್ಕಾಗತ್ತಾ ಅಂತ ಬಾಲಕೃಷ್ಣ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಖರ್ಗೆ ಹಾಗೂ ರಾಹುಲ್ ಭೇಟಿಯಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ತಿಪ್ಟೂರು ಶಾಸಕ ಹೇಳಿಕೆ ಕೊಟ್ಟಿರೋದು. ತಮಗೇನಾದ್ರು ಈ ಬಾರಿ ಪುನರ್ರಚನೆ ಆದರೆ ವಿಶ್ವಾಸ ಇದೆಯಾ ಕ್ಯಾಬಿನೆಟ್ ಒಳಗೆ ಬರ್ಬೋದು ಅಂತ? ವಿಶ್ವಾಸ ಇದೆ, ಮಾಡ್ತಾರೆ ಅಂತಕ್ಕಂಥದ್ದು. ಮುಖ್ಯಮಂತ್ರಿಗಳಿಗೂ ಮಾಡಬೇಕು ಅಂತಿದೆ, ಉಪಮುಖ್ಯಮಂತ್ರಿಗಳಿಗೂ ನನ್ನನ್ನು ಮಾಡಬೇಕು ಅಂತಿದೆ, ಅದರಿಂದ ವಿಶ್ವಾಸ ಇದೆ. ಸಚಿವ ಸಂಪುಟ ಪುನರ್ರಚನೆ ಮೊದಲಾಗ್ತದೋ ಅಥವಾ ನಾಯಕತ್ವದ ಬದಲಾವಣೆ ವಿಚಾರ ಮೊದಲಾಗ್ತದೋ? ತಾವು ಶಾಸಕರಾಗಿ ಯಾವುದು ಮೊದಲು ಆಗ್ಬೋದು ಅಂತ ನಿರೀಕ್ಷೆ ಇದೆ? ನಿಮ್ಮ ಪ್ರಶ್ನೆಗೆ ಶಾಸಕರು ಉತ್ತರ ಕೊಡ್ಲಿಕ್ಕೆ ಆಗ್ತದೆ? ಇದನ್ನು ಉತ್ತರ ಕೊಡಬೇಕಾಗಿರೋರು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆ ಥರದ್ದು ಯಾವುದೇ ನಿರೀಕ್ಷೆಗಳಿಲ್ಲ? ಆ ಥರ ಯಾವುದೂ ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಮುಖ್ಯಮಂತ್ರಿಗಳವರೇ, ಉಪಮುಖ್ಯಮಂತ್ರಿಗಳವರೇ, ಖರ್ಗೆ ಸಾಹೇಬ್ರವರೇ, ಮತ್ತು ನಮ್ಮ ರಾಹುಲ್ ಗಾಂಧಿರವರವರೇ, ನಮ್ಮ ಉಸ್ತುವಾರಿಗಳಿದ್ದಾರೆ, ವೇಣುಗೋಪಾಲ್ ಅವರಿದ್ದಾರೆ, ಅವರೆಲ್ಲ ಅವ್ರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಇದೆಲ್ಲನೂ ಬೆಳವಣಿಗೆಗಳನ್ನೆಲ್ಲ ನೋಡಿ, ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು, ಮುಂದೆ ನಮ್ಮ ಪಕ್ಷಕ್ಕೆ ಯಾವ ರೀತಿ ಇದರಿಂದ ಅನುಕೂಲ ಆಗಬೇಕು, ಯಾವ ರೀತಿ ಆಗ್ತಕ್ಕಂಥ ಮುಂದೆ ಅನಾಹುತ ತಡಿಬೇಕು ಅಂತೆಲ್ಲ ಅವೆಲ್ಲ ಆ ಮಟ್ಟದಲ್ಲಿ ಸುರ್ಜೇವಾಲಾ ಅವರವರೇ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಬೆಳವಣಿಗೆಗಳು ನಡೀತಾ ಇರ್ಬೋದು, ಇಲ್ಲ ಅಂತ ನಾನು ಅಲ್ಲೆಗಳಿಯಲ್ಲ, ಆದರೆ ಅಲ್ಲಿ ಏನು ನಡೀತದೆ ಅಂತ ನಮಗಂತೂ ಗೊತ್ತಾಗಲ್ಲ ವಿಚಾರಗಳು. ನಾನು ಬೆಳೆದಿರೋದೇ ಸಹಕಾರಿ ಕ್ಷೇತ್ರದಲ್ಲಿ ಸಿಗ್ತಿರ್ತಕ್ಕಂಥ ತೃಪ್ತಿ, ನೆಮ್ಮದಿ ರಾಜಕೀಯ ಕ್ಷೇತ್ರದಲ್ಲಿ ಸಿಕ್ಕಿಲ್ಲ. ನಾನು ಸಹಕಾರಿಯಾಗೇ ನಾನು ಬೆಳೆದು ಬಂದಿದ್ದೀನಿ, ಸಹಕಾರಿಗೆ ಬೆಳ್ಕೊಂಡು ಹೋಗ್ತೀನಿ. ಹೌದು, ಅದು ಸಹಜ. ಆತನಿಗೂ ಗೊತ್ತು, ನನಗೂ ಗೊತ್ತು. ಈಗ ರಾಜಣ್ಣ ನಾನು ಒಟ್ಟಿಗೆ ಬೆಳೆದವ್ರೆ. ರಾಜಣ್ಣಗಿಂತ ವಯಸ್ಸಲ್ಲೂ ದೊಡ್ಡ, ನಾನು 2 ವರ್ಷ ಆಕಾಂಕ್ಷಿ. ಯಾಕೆ ಅಂದರೆ ನನಗೂ ಅರ್ಹತೆ ಇದೆ. ಸುಮಾರು 40 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲೇ ದುಡಿದಿದ್ದೇನೆ. ವಿವಿಧ ಸ್ಟೇಜ್ನಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದೇನೆ. ಅದರಿಂದ ಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ನನಗೂ ಇದೆ, ಎಲ್ಲರಿಗೂ ಇದ್ದಾಗ ನನಗೂ ಇದೆ. ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಅವರು ಯಾರನ್ನು ಮಂತ್ರಿ ಮಾಡಬೇಕು, ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಅವ್ರು ತೀರ್ಮಾನ ತಗೊಂಡಿದ್ದಕ್ಕೆ ನಾನು ಬದ್ಧಾಗಿರ್ತೀನಿ. ಜನರಲ್ ಆಗಿ ಕೊಡಲಿ, ನಮ್ದೇನಿದೆ. ಈಗ ನಾನು 7 ಜಿಲ್ಲೆ ಪ್ಲಸ್ ಬೆಂಗಳೂರಿಗೆ ಸೇರಿರ್ತಕ್ಕಂಥನು, ಅವರೆಲ್ಲರನ್ನೂ ಸೇರಿಸಿ ನನಗೆ ಮಾಡಲಿ ಅಂತ ಕೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.